ನಮ್ಮ ಪ್ರತಿನಿಧಿ ವಿನಯ್ ಈಗ ಮತ್ತೆ ಲೈವ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇರತಕ್ಕಂಥದ್ದು. ವಿನಯ್, ಒಂದು ಕಡೆ ಪ್ರಿಪರೇಷನ್ಸ್ ನಡೀತಾ ಇದೆ, ಮಗದೊಂದು ಕಡೆ ಡೆಲ್ಲಿಯಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಬೆಳವಣಿಗೆ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಿಕ್ಕೆ ಅಥವಾ ಸಂಪುಟ ರಚನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನಗಳು ಯಾರ್ಯಾರಿಗೆ ಅವಕಾಶ ಸಿಗಬಹುದಾದಂಥ ಸಾಧ್ಯತೆ ಇದೆ ಅಂತ ವಿನಯ್? ಶಿವಶಂಕರ್, ಈಗಾಗಲೇ ಮಧ್ಯಾಹ್ನ ಸಹ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ ಸಮೇತವಾಗಿ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಕೆ ಸಿ ವೇಣುಗೋಪಾಲ್ 2 ಗಂಟೆಗಳ ಕಾಲ ಚರ್ಚೆನ ನಡೆಸ್ತಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಯಾರನ್ನು ಸಚಿವರಾಗಿ ತಗೊಳ್ಬೇಕು ಅಂತೇಳಿ ಸಾಕಷ್ಟು ಕಗ್ಗಂಟಾಗಿರ್ತಕ್ಕಂಥ ವಿಷಯ. ಯಾಕೆಂತ ಹೇಳಿದ್ರೆ ಕೇವಲ 23 ಗಂಟೆ ಮಾತ್ರ ಬಾಕಿ ಇದೆ ನೂತನ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ. ಬಟ್ ಇವ್ರ ಜೊತೆ ಯಾರು ಪ್ರಮಾಣ ವಚನ ತಗೋಬೇಕು ಮಂತ್ರಿಗಳಾಗಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇರ್ತಕ್ಕಂಥದ್ದು. ಚರ್ಚೆಯ ಮುಖ್ಯ ಹೂರಣ ಇಷ್ಟೇ, ಇಲ್ಲಿ ಒಂದು ಜಾತಿವಾರು, ಪ್ರದೇಶವಾರು ಮತ್ತು ಹಿರಿತನಕ್ಕೆ ಕೂಡ ಆದ್ಯತೆ ಕೊಡಬೇಕು ಅಂತ ಹೇಳಿ ಒಂದು ಬಣ ಇದೆ. ಜೊತೆಗೆ ಸಿದ್ದರಾಮಯ್ಯ ಅವ್ರ ಹತ್ರ ಒಂದು ಪಟ್ಟಿ ಇದೆ. ಡಿ ಕೆ ಶಿವಕುಮಾರ್ ತನ್ನ ಜೊತೆ ಯಾರು ಕೆಲಸ ಮಾಡಬೇಕು ಮಂತ್ರಿಗಳಾಗಿ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟತೆಯಿಂದ ಅವರೊಂದು ಪಟ್ಟಿಯನ್ನು ರೆಡಿ ಮಾಡಿರ್ತಕ್ಕಂಥದ್ದು. ಮತ್ತು ಎಐಸಿಸಿ ಮುಂದಿನ 2028ರ ಚುನಾವಣೆಗೆ ಯಾರನ್ನ ನಾವು ಈಗಲಿಂದನೇ ಮಂತ್ರಿಯಾಗಿ ಮಾಡಿ ನಮ್ಮ ವೋಟ್ ಬ್ಯಾಂಕನ್ನು ಭದ್ರ ಮಾಡ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರ ಹೈಕಮಾಂಡ್ ಮಟ್ಟದಲ್ಲಿದೆ. ಸೊ ಹೀಗಾಗಿ ಇವತ್ತು ಸಹ ನಡೆದ ಮಧ್ಯಾಹ್ನದ 2 ಗಂಟೆಯ ಚರ್ಚೆನಲ್ಲಿ ಕೂಡ ಯಾರು ಸಚಿವರಾಗಬೇಕು ಅನ್ನೋ ಪಟ್ಟಿ ಫೈನಲ್ ಆಗಿಲ್ಲ. ಮತ್ತೊಂದು ಸಭೆ ಈಗ 6 ಗಂಟೆಗೆ ಖರ್ಗೆ ಅವರ ನಿವಾಸದಲ್ಲಿ ಇರ್ತಕ್ಕಂಥದ್ದು. ಅದೇ ನಾಯಕರು ಸಹ 4 ಜನ ನಾಯಕರು ಯಾರಂತಂದರೆ ರಾಹುಲ್ ಗಾಂಧಿ, ಕೆ ಸಿ ವೇಣುಗೋಪಾಲ್, ಖರ್ಗೆ ಮತ್ತು ಸಹಜವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಇರ್ತಾರೆ. ಈ ಪಟ್ಟಿನಲ್ಲಿ ಅಂತಿಮವಾಗಿ ಯಾರ ಹೆಸರು ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶಿವಶಂಕರ್, ಓಕೆ ವಿನಯ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.